ಎಲ್ರಿಗೂ ನಮಸ್ಕಾರ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಿಲ್ಲದಿರೋವಂಥ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ಅಂದರೆ ಯೂಟ್ಯೂಬ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ಗಳನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ನಿಮ್ಗೆ ಇಷ್ಟ ಇದ್ದರೆ ಕಂಟಿನ್ಯೂ ಆಗಿ ನೋಡಿ, ಇಲ್ಲಾಂದರೆ ಇಲ್ಲೇ ಸ್ಕಿಪ್ ಮಾಡಿದರೆ ನನಗೇನು ಲಾಸ್ ಆಗೋಲ್ಲ, 100% ನಿಮಗೆ ಲಾಸು. ಸೊ ಇವಾಗ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ. ಇತ್ತೀಚೆಗೆ ನಾನು ಯೂಟ್ಯೂಬಲ್ಲಿ ತುಂಬ ಕಂಟಿನ್ಯೂಸ್ ಆಗಿ ಬ್ಯುಸಿ ಇರುತ್ತಲ್ಲ, ಬಟ್ ಅವಾಗ ನೋಡ್ತಾ ಇದ್ದೀನಿ. ಇತ್ತೀಚೆಗೆ ಒಂದು ವಿಷಯ ತುಂಬ ಟ್ರೆಂಡಲ್ಲಿದೆ. ಅದೇನಪ್ಪ ಅಂದರೆ ಈ ಪೇಯ್ಡ್ ವಾಚ್ ಅವರ್ಸ್, ಪೇಯ್ಡ್ ಸಬ್ಸ್ಕ್ರೈಬರ್ಸ್. ಅಂದರೆ ಇವಾಗ ಇದು ಯಾವ ರೀತಿ ಹೇಳೋದಂದರೆ, ದುಡ್ಡು ಕೊಟ್ಟು ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳೋದು. ಅಂದರೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ನ ತೊಗೊಳ್ಳೋದು, ದುಡ್ಡು ಕೊಟ್ಟು ಸಬ್ಸ್ಕ್ರೈಬರ್ಸ್ ಜೊತೆಗೆ ವಾಚ್ ಅವರ್ಸ್ನ ತೊಗೊಳ್ಳೋದು. ಈ ರೀತಿ ಮಾಡೋದ್ರಿಂದ ಎಷ್ಟು ಸೇಫ್ ಮತ್ತು ಅದು ಒಳ್ಳೆಯದಾ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ವಿಷಯ ಇಷ್ಟೇ ಸಿಂಪಲ್. ಏನಂದರೆ, ನೀವು ಯೂಟ್ಯೂಬ್ನ ಯಾವ ಕಾರಣಕ್ಕೆ ಮಾಡಿದ್ದೀರಾ ಫಸ್ಟು ಅನಾಲಿಸಿಸ್ ಮಾಡಿಕೊಳ್ಳಿ. ಈಗ ಕೆಲವೊಬ್ಬರು ಯೂಟ್ಯೂಬ್ನ ಪ್ಯಾಷನ್ಗೋಸ್ಕರ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಸಬ್ಸ್ಕ್ರೈಬರ್ಸು, ವಾಚ್ ಅವರು, ಚಾನಲ್ ಮಾನಿಟೈಸೇಷನ್ ಆಗಲಿ ಅದ್ರ ಬಗ್ಗೆ ಚಿಂತೆ ಇರಲ್ಲ. ತಮ್ಮ ಒಂದು ಚಾನಲಲ್ಲಿ ಚೆನ್ನಾಗಿ ವ್ಯೂಸ್ ಬರಲಿ ಅಂತ ಹೇಳಿ ಒಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇಲ್ಲ ನನಗೆ ರೆವೆನ್ಯೂ ಕೂಡ ಬರಲಿ, ವ್ಯೂಸ್ ಕೂಡ ಬರಲಿ ಅಂಥೇಳಿ ಇನ್ನೊಬ್ಬರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇನ್ನೊಬ್ಬರು ಸಿಂಪಲ್ ತಮ್ಮ ಒಂದು ಟೈಮ್ನ ಪಾಸ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಈ ಒಂದು ಪ್ಯಾಷನ್ಟಿಗೆ ಅಷ್ಟೇ ತಾವು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಷ್ಟೇ, ವ್ಯೂಸ್ ಎಷ್ಟೇ ಬರಲಿ, ಅದು ಏನೇ ಆಗಲಿ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈ ರೀತಿ ಕ್ಯಾಟಗರಿಗಳಿದ್ದಾವೆ. ಸೊ ನೀವು ಫಸ್ಟ್ ಥಿಂಕ್ ಮಾಡಿ, ನೀವು ಯೂಟ್ಯೂಬ್ ಮಾಡಿರೋ ರೀಸನ್ ಏನು. ನಾನು ಯೂಟ್ಯೂಬ್ ಮಾಡಿದ್ದು ಮೊದಲಿಗೆ ನನಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು, ಕಲಿಬೇಕಾಗಿತ್ತು, ಹಾಗಾಗಿ ಮಾಡಿದೆ. ಸೊ ಬರ್ತಾ ನಾನು ರೆವೆನ್ಯೂ ಮೇಲೂ ಫೋಕಸ್ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ಅರ್ನಿಂಗ್ ಕೂಡ ಬೇಕು ಅನ್ನಿಸ್ತು. ಹಾಗಾಗಿ ನಾನು ಇವಾಗ ಕಂಪ್ಲೀಟ್ಲಿ ಯೂಟ್ಯೂಬ್ನ ಮಾಡ್ತಿರೋದೇ ಅರ್ನಿಂಗೋಸ್ಕರ. ಯೂಟ್ಯೂಬ್ ಮಾಡ್ತಿರೋರು ತುಂಬ ಕಟ್ಟುನಿಟ್ಟಾಗಿ ಕೆಲವೊಂದು ರೂಲ್ಸ್ನ ಫಾಲೋ ಮಾಡಲೇಬೇಕು. ಈಗ ಪ್ಯಾಷನೇಟಿಗಾಗಿ ಇಲ್ಲ ನನ್ನ ಚಾನಲ್ ಮೋನೋ ಆದರೂ ತೊಂದರೆ ಇಲ್ಲ, ಮಾನಿಟೈಸೇಷನ್ ಆನ್ ಆಗದೆ ಆದರೂ ತೊಂದರೆ ಇಲ್ಲ, ಏನು ಆದರೂ ನಾನು ಸುಮ್ಮನೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕ್ಕೊಂಡು ಹೋಗ್ತೀನಿ, ಜಸ್ಟ್ ನನ್ನ ಪ್ಯಾಷನ್ ಅಷ್ಟೇ ಅನ್ನೋರು ನಿಮಗೆ ಯಾವುದೇ ರೀತಿಯ ರೂಲ್ಸ್ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಈಗ ಫಸ್ಟ್ ಪಾಯಿಂಟ್, ಈಗ ರೆವೆನ್ಯೂಗೋಸ್ಕರ ನಾನು ನನ್ನ ಒಂದು ಯೂಟ್ಯೂಬ್ನ ಇನ್ಕಮ್ಗೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ, ಈಗ ಎಕ್ಸಾಂಪಲ್ ತಿಳ್ಕೊಳ್ಳಿ. ಈಗ ನೀವೇನಾದರೂ ಈ ಥರ ಒಂದು ತಪ್ಪನ್ನ ಮಾಡಿದ್ರೆ, ಪೇಯ್ಡ್ ವಾಚ್ ಅವರ್ಸ್ ಮತ್ತು ಪೇಯ್ಡ್ ಸಬ್ಸ್ಕ್ರೈಬರ್ಸ್ ತೊಗೊಂಡ್ರೆ ನಿಮ್ಮ ಚಾನಲ್ಗೆ ಯಾವುದೇ ರೀತಿಯ ಎಫೆಕ್ಟ್ ಆಗುತ್ತೋ ಇಲ್ಲೋ ಅಂಥೇಳಿ ಶ್ಯೂರಾಗಿ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಈ ಒಂದು ಮಾನಿಟೈಸೇಷನ್ ಅನ್ನೋ ಒಂದು ಕಂಡೀಷನ್ಸ್ ಏನಿದೆ, ಮಾನಿಟೈಸೇಷನ್ ಆನ್ ಮಾಡೋದು ಯಾವುದೇ ರೀತಿಯ ಹ್ಯೂಮನ್ ಅಲ್ಲ. ಸೊ ಈ ಮಾನಿಟೈಸೇಷನ್ ಆನ್ ಮಾಡೋದು ರೋಬೋಟಿಕ್ ಸಿಸ್ಟಮ್ಸ್. ಅದಕ್ಕೇನಾದರೂ ಡಿಫಾಲ್ಟಾಗಿ ಕಾಣಿಸಿದ್ರೆ ಅದು ಮಾನಿಟೈಸೇಷನ್ ಆನ್ ಮಾಡಲ್ಲ, ಇಲ್ಲಾಂದರೆ ಆನ್ ಮಾಡುತ್ತೆ, ಹೇಳೋಕ್ಕಾಗಲ್ಲ. ಸೊ ಕೆಲವೊಬ್ಬರು ಪೇಯ್ಡ್ ಸಬ್ಸ್ಕ್ರೈಬರ್ಸು, ಪೇಯ್ಡ್ ವಾಚ್ ಅವರ್ಸ್ ತೊಗೊಂಡವರು ನನ್ನ ಕಣ್ಣೆದುರುಗಡೆ ತುಂಬ ಜನರ ಮಾನಿಟೈಸೇಷನ್ ಆನ್ ಆಗಿದೆ ಕೂಡ. ಸೊ ಕೆಲವೊಬ್ರದ್ದು ಆನ್ ಆಗಿಲ್ಲ. ಹೀಗೆ ಇವಾಗ ಅದು ನಿಮ್ಮ ಲಾಕ್ ಮೇಲೆ ಅಂದ್ಕೊಳ್ಳಿ. ಸೊ ಈಗ ಇಬ್ರಿಗೂ ಸೇರಿ ಹೇಳ್ತೀನಿ, ಓಕೆ ಫೈನ್. ಈಗ ಪೇಯ್ಡ್ ವಾಚ್ ಅವರ್ಸು, ಪೇಯ್ಡ್ ಸಬ್ಸ್ಕ್ರೈಬರ್ಸ್ ತೊಗೊಂಡಿದ್ದ ಏನು ಯೂಸಸ್ಸು, ಏನು ಡಿಫಾಲ್ಟ್ಸ್ ಅಂದರೆ, ಯೂಸ್ ಇಷ್ಟೇ ಸಿಂಪಲ್. ನಿಮಗೆ ಆ ಟೈಮ್ಗೆ ಏನು ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ 1000 ಸಬ್ಸ್ಕ್ರೈಬರ್ಸಿಗೆ ಒಂದು 200 ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದರೆ ಪೇಯ್ಡ್ ಸಬ್ಸ್ಕ್ರೈಬರ್ಸ್ನ ತೊಗೊಂಡ್ಬಿಡ್ಬೋದು. 200 ಸಬ್ಸ್ಕ್ರೈಬರ್ಸ್ ತೊಗೊಂಡ್ಬಿಡ್ತೀರ, ಅದು ಯೂಸ್ ನಿಮಗೆ ಡಿಫಾಲ್ಟ್. ಅದರಿಂದ ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ, ಆ 200 ಸಬ್ಸ್ಕ್ರೈಬರ್ಸ್ ಏನಿದಾರಲ್ಲ, ಆ 200 ಸಬ್ಸ್ಕ್ರೈಬರ್ಸಿಂದ 1 ವ್ಯೂ ಕೂಡ ಬರೋಲ್ಲ. ನಿಮಗೆ 800 ಸಬ್ಸ್ಕ್ರೈಬರ್ಸ್ ಇದ್ದಾಗ ಎಷ್ಟು ವ್ಯೂಸ್ ಬರ್ತಿದ್ದೋ 1000 ಸಬ್ಸ್ಕ್ರೈಬರ್ಸ್ ಆದರೂ ಅಷ್ಟೇ ವ್ಯೂಸ್ ಬರ್ತಾ ಇರುತ್ತೆ. ಏನಕ್ಕಂದರೆ ನಿಮಗೆ ಯಾರೇ ಸಬ್ಸ್ಕ್ರೈಬರ್ಸ್ ಕೊಟ್ಟರು ಅದು ರೋಬೋಟಿಕ್ ಮೂಲಕ ಕೊಟ್ಟಿರ್ತಾರೆ. ಅಂದರೆ ಯಾವುದೇ ಒಂದು ರೀತಿಯ ಹ್ಯೂಮನಲ್ಲಿ ಇರಲ್ಲ, ಐ ಡಿ ಆ್ಯಕ್ಟಿವ್ ಇರಲ್ಲ. ಕೆಲವೊಂದು ಫೇಕ್ ಐ ಡಿಗಳನ್ನ ಮಾಡಿ ಅದಕ್ಕೆ ಈ ಒಂದು VPN ಟೈಪ್ ಹಾಕಿ ಸಬ್ಸ್ಕ್ರೈಬರ್ಸ್ನ ಕೌಂಟ್ನ ಇನ್ಕ್ರೀಸ್ ಮಾಡಿ ನಿಮಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಓಕೆ, ಈ ಒಂದು ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟು, ವಾಚ್ ಅವರ್ ಕೂಡ ಅಷ್ಟೇ. ಸೊ ರೆಗ್ಯುಲರಾಗಿ VPN ಹಾಕ್ಕೊಂಡು ಕೆಲವೊಂದು ಟ್ಯಾಬ್ಗಳನ್ನ ಹಾಕ್ಕೊಂಡು ನಿಮಗೆ ಎಷ್ಟು ವಾಚ್ ಅವರ್ ಬೇಕೋ ಅಷ್ಟು ವಾಚ್ ಅವರ್ನ ನಿಮಗೆ ಕಂಪ್ಲೇಂಟ್ ಮಾಡಿ ಕೊಡ್ತಾರೆ. ಅದು ಆ ಟೈಮ್ಗೆ ನಿಮಗೆ ಮೋನೋ ಮಾಡ್ಕೊಳ್ಳೋಕ್ಕೆ, ಹಾಫ್ ಮೋನೋ ಮಾಡ್ಕೊಳ್ಳೋಕ್ಕೆ, ಏನಕ್ಕೋ ಒಂದಕ್ಕೆ ಯೂಸ್ ಆಗುತ್ತೆ. ಅದರ ನೆಕ್ಸ್ಟ್ ನಿಮ್ಮ ಚಾನಲಲ್ಲಿ ರೆಗ್ಯುಲರ್ ವ್ಯೂಸ್ ಹೇಗಿರುತ್ತೋ ಹಾಗೇ ಇರುತ್ತೆ. ಸೊ ಇದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಫಾರ್ ಎಕ್ಸಾಂಪಲ್, ಇವಾಗ
1,000 ಸಬ್ಸ್ಕ್ರೈಬರ್ಸ್ ಅಂದರೆ ವ್ಯಾಲ್ಯೂ ಅಷ್ಟೇ ಇರುತ್ತೆ. ಈಗ ಇನ್ನೂ ಈಸಿಯಾಗಿ ಹೇಳ್ಬೇಕಂದ್ರೆ ನಿಮಗೆ ಈಗ ಪ್ರೆಸೆಂಟ್ ಚಲಾವಣೆಯಲ್ಲಿರೋ ಅಂದರೆ ಚಾಲ್ತಿಯಲ್ಲಿರೋ ₹500 ನೋಟು ಮತ್ತು ಬ್ಯಾನ್ ಆಗಿರೋ ₹500 ನೋಟನ್ನ ಯಾರಿಗೆ ತೋರಿಸಿದ್ರು ಅದು ₹500 ನೋಟೇ ಅಂತಾರೆ. ಬಟ್ ಬ್ಯಾನ್ ಆಗಿರೋ ನೋಟು ಯಾವುದೇ ಒಂದು ರೀತಿಯಲ್ಲಿ ಎಲ್ಲಿ ಚಲಾವಣೆಯಲ್ಲಿ ಇರಲ್ಲ, ಅಂದರೆ ಅದು ಯಾರೂ ತೊಗೊಳ್ಳಲ್ಲ. ಅದಕ್ಕೆ ₹500 ಅಂತ ವ್ಯಾಲ್ಯೂ ಅಷ್ಟೇ ಇದೆ, ಬಟ್ ಅದು ರನ್ನಿಂಗಲ್ಲಿಲ್ಲ. ಹಾಗೆ ಇದೇ ರೀತಿ ನಿಮ್ಮ ಚಾನಲಲ್ಲಿ ಈಗ ನೀವೇನಾದರೂ ಪೇಯ್ಡ್ ಸಬ್ಸ್ಕ್ರೈಬರ್ಸ್ನ ತೊಗೊಂಡ್ರೆ ಅದು ಒಂಥರ ಬ್ಯಾನ್ ಆಗಿರೋ ನೋಟ್ ಇದ್ದಂಗೆ. ವ್ಯಾಲ್ಯೂ ಅಷ್ಟೇ ಇರುತ್ತೆ, 1000 ಆಗಲಿ 10,000 ಆಗಲಿ 1,00,000 ಆಗಲಿ ಸಬ್ಸ್ಕ್ರೈಬರ್ಸ್. ಬಟ್ ಅದರಿಂದ ಬರೋ ಅಂಥ ವ್ಯೂಸ್ ಏನಿದೆಯಲ್ಲ ಅದು ಯಾವುದೇ ರೀತಿಯ ಬರಲ್ಲ. ಏನಕ್ಕಂದರೆ ಈಗ ನಾನೇ ಆಗಲಿ ಈಗ ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಡ್ತಾ ಇದ್ದೀನಿ ಅಂದರೆ ನನಗೆ ದಿನಕ್ಕೆ ಸುಮಾರಷ್ಟು ಕಸ್ಟಮರ್ ಸಿಗ್ತಾ ಇರ್ತಾರೆ. ಅವ್ರದ್ದು ಆ ಒಂದು ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡೋಕ್ಕೆ ನಂಗೆ ಟೈಮ್ ಸಿಗಲ್ಲ. ಹಾಗಾಗಿ ನಾನು ಮತ್ತೆ ರೆಗ್ಯುಲರಾಗಿ ನಿಮಗೆ ನಿಮ್ಮ ಒಂದು ಚಾನಲ್ನ ವಾಚ್ ಮಾಡೋಕ್ಕಾಗಲ್ಲ. ರೆಗ್ಯುಲರಾಗಿ ವಾಚ್ ಮಾಡ್ತೀವಿ ಅಂದ್ರೂ ಅದಕ್ಕೆ ಸಪ್ರೇಟಾಗಿ ಅಮೌಂಟನ್ನ ತೊಗೊತೀವಿ. ಈಗ ನೀವು ಸಿಂಪಲ್ಲಾಗಿ 1,000 ಸಬ್ಸ್ಕ್ರೈಬರ್ಸ್ಗೆ 1,000 ಅಮೌಂಟ್ ಕೊಟ್ಟು 4,000 ವಾಚ್ ಅವರ್ಗೆ 1,000 ಅಮೌಂಟ್ ಕೊಟ್ರಿ ಅಂದ್ಕೊಳ್ಳಿ, 2,000. ಸೊ ಈ 2,000ನ ನೀವು ಯೂಟ್ಯೂಬಲ್ಲಿ ದುಡಿಬೇಕಂದ್ರೆ ಈಗ ಪ್ರೆಸೆಂಟ್ ನಡೀತಾ ಇರೋದು $1ಗೆ ₹83. ನೀವು ಆಲ್ಮೋಸ್ಟ್ $15ನ ನೀವು ಇದು ಮಾಡಬೇಕಾಗುತ್ತೆ. ನೀವು ಕರೆಕ್ಟಾಗಿ ವಾಚ್ ಅವರ್ನೇ ಕಂಪ್ಲೀಟ್ ಮಾಡ್ಕೊಳಕ್ಕೆ ಆಗಿಲ್ಲ. ಯಾರು ಅರ್ನಿಂಗ್ನ ತುಂಬ ನಂಬ್ಕೊಂಡಿದ್ದೀರ, ಯೂಟ್ಯೂಬಲ್ಲಿ ಅರ್ನಿಂಗೇ ಬೇಕು ನನಗೆ ಅಂತ ಹೇಳಿ ಯಾರು ಪೇಯ್ಡ್ ವಾಚ್ ಅವರ್ಸ್ ತೊಗೊತಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಮಾತನ್ನ. ಈಗ 2,000 ನೀವು ಇಲ್ಲಿ ಇನ್ವೆಸ್ಟ್ ಮಾಡಿಬಿಟ್ಟು ನೀವು ವಾಪಸ್ಸು ಅದನ್ನು ರೀಕವರ್ ಮಾಡೋಕ್ಕೆ $15 ಅರ್ನ್ ಮಾಡಬೇಕು. ಬಟ್ ಇಲ್ಲಿ ಡಾಲರ್ ಅರ್ನ್ ಮಾಡೋದಿದೆಯಲ್ಲ, ನೀವು ಒಂದು ವಾಚ್ ಅವರ್ ಅರ್ನ್ ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರೋ ಡಾಲರ್ ಅರ್ನ್ ಮಾಡೋಕ್ಕೆ $1 ಅರ್ನ್ ಮಾಡೋಕ್ಕೆ ಅದರ 10 ಪಟ್ಟು ಕಷ್ಟಪಡಬೇಕು. ಅಂದರೆ $1 ಈಕ್ವಲ್ಸ್ ಟು ಆನ್ ಆವ್ರೇಜ್ ಆಗಿ 10 ಅವರ್ಗಿಂತ ಜಾಸ್ತಿನೇ ಆಗುತ್ತೆ ನಮಗೆ ಬರೋವಂಥ ಒಂದು ವೀಡಿಯೋ ಡ್ಯೂರೇಷನ್ ವ್ಯೂಗೆ. ಅಂದರೆ ಆವ್ರೇಜ್ ವ್ಯೂ ಡ್ಯೂರೇಷನ್ ಅಂತ ಬರುತ್ತೆ. ಸೊ ಅದಕ್ಕೆ ಕನಿಷ್ಠ ಪಕ್ಷ ನಮ್ಮ ಒಂದು ವೀಡಿಯೋಯಿಂದ 50 to 60% ಇದ್ದರೆ ಡಾಲರ್ ಬೇಗ ಕೌಂಟ್ ಆಗುತ್ತೆ. ಆದರೂ ನಮ್ಮ ಒಂದು ವೀಡಿಯೋ ವ್ಯೂ ಡ್ಯೂರೇಷನ್ಸ್ ಏನಾದರೂ 30 to 40% ಇದ್ದರೆ ತುಂಬ ಜಾಸ್ತಿ ವ್ಯೂಸ್ ಆಗಬೇಕು. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ವೀಡಿಯೋ ಏನಾದರೂ 8 ನಿಮಿಷ ಇದ್ದರೆ, ಈಗ ನೀವು ನೋಡ್ತಿರೋಂಥ ವೀಡಿಯೋಗಳು ಯಾರ್ಯಾರು ನೋಡಿದ್ದಾರೆ ನನ್ನ ವೀಡಿಯೋನ ಕನಿಷ್ಠ ಪಕ್ಷ 4 ರಿಂದ 5 ನಿಮಿಷ ನೋಡಿದರೆ ಒಂದು 100 ಜನ ನೋಡಿದರೆ ಸಾಕು, ನಂಗೆ $1 ಆಗಿಬಿಡುತ್ತೆ. ಇನ್ ಕೇಸ್ ಇದೇ ವೀಡಿಯೋನ 1 ನಿಮಿಷ 2 ನಿಮಿಷ ನೋಡಿಬಿಟ್ಟು 500 ಜನ ನೋಡಿದ್ರೂ $1 ಆಗೋದು ತುಂಬ ಕಷ್ಟ ಆಗುತ್ತೆ ನನಗೆ. ಸೊ ಈ ರೀತಿ ಡಾಲರ್ ಕನ್ಸಿಡರ್ ಆಗೋದು ಈ ರೀತಿ ನಿಮ್ಮ ಒಂದು ವೀಡಿಯೋ ಎಷ್ಟು ಜನರು ಎಷ್ಟೊತ್ತು ನೋಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಾಲರ್ ಬರೋಕ್ಕೆ. ಬಟ್ ವಾಚ್ ಅವರ್ ಹೆಂಗೆ ಅಂದರೆ ನೀವು 1 ಸೆಕೆಂಡ್ ನೋಡಿದ್ರು ಅದು 1 ಸೆಕೆಂಡ್ ಅಂತ ಕನ್ಸಿಡರ್ ಆಗುತ್ತೆ, 1 ಅವರ್ ನೋಡಿದ್ರು 1 ಅವರ್ ಅಂತ ಕನ್ಸಿಡರ್ ಆಗುತ್ತೆ. ಇಲ್ಲಿ ಡಾಲರ್ಗೂ ಮತ್ತು ವಾಚ್ ಅವರ್ಗೂ ಇಷ್ಟು ಡಿಫ್ರೆನ್ಸ್ ಇದೆ. ಹಾಗಾಗಿ ನೀವು ಪೇಯ್ಡ್ ಸಬ್ಸ್ಕ್ರೈಬರ್ಸ್ ಪೇಯ್ಡ್ ವಾಚ್ ಅವರ್ಸ್ ತೊಗೊಳ್ಳೇಬೇಡಿ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಡಿಮ್ಯಾಂಡ್ಸ್ ನಿಮಗೆ ಏನೂ ತೊಂದರೆ ಇಲ್ಲ ಅನ್ನೋದಾದರೆ ತೊಗೊಳ್ಳಿ, ನೋ ಪ್ರಾಬ್ಲಮ್, ಮತ್ತೇನು ಇಶ್ಯೂನೇ ಇಲ್ಲ. ನಿಮಗೆ ಏನಾದರೂ ಅರ್ನಿಂಗ್ ಮೇಲೆ ಡಿಪೆಂಡ್ಸ್ ಇದ್ದು ಇಲ್ಲ ಮತ್ತೆ ನಾನು ಕಷ್ಟಪಡ್ತೀನಿ ಅಂದರೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಇಂದಲ್ಲ ನಾಳೆ ಸಕ್ಸಸ್ ಆಗೇ ಆಗ್ತೀರಾ ಯೂಟ್ಯೂಬಲ್ಲಿ. ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಸುಮಾರು ಜನ ನಿಮ್ಮ ಕಣ್ಣೆದುರುಗಡೆ ಸಕ್ಸಸ್ ಆಗಿದ್ದಾರೆ ಕೂಡ, ಆಗ್ತಾ ಇದ್ದಾರೆ ಕೂಡ. ನಾನು ಇಲ್ಲಿ ಯಾವುದೇ ರೀತಿಯ ಯಾರ ಹೆಸರುಗಳನ್ನ ತೊಗೊಳಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂದರೆ ಒಬ್ಬರ ಹೆಸರು ತೊಗೊಂಡು ಇನ್ನೊಬ್ಬರ ಹೆಸರು ತೊಗೊಳ್ಳಿಲ್ಲ ಅಂದರೆ ಅವ್ರಿಗೆ ತುಂಬ ಬೇಜಾರಾಗುತ್ತೆ.